ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಶುಕ್ರವಾರ 28ನೇ ತಾರೀಕು ಆಗಸ್ಟ್ 2026 ಮೂರನೇ ಶ್ರಾವಣ ಶುಕ್ರವಾರ. ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರ ಅಂತ ಹೇಳಿ ಪ್ರತಿ ಶುಕ್ರವಾರ ಕೂಡ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ವಿಶೇಷ. ಈಗಾಗಲೇ 2ನೇ ಶ್ರಾವಣ ಶುಕ್ರವಾರ ಸಾಕಷ್ಟು ಜನ ವರಮಹಾಲಕ್ಷ್ಮಿ ವ್ರತವನ್ನು ಹಬ್ಬವನ್ನು ಆಚರಣೆ ಮಾಡಿದ್ದೀರ. ಇನ್ನು ಕೆಲವರು ನಾನಾ ಕಾರಣಗಳಿಂದ ಆಚರಣೆ ಮಾಡೋಕ್ಕಾಗಿರಲ್ಲ. ಅಂಥವರು ಇದೇ ಶುಕ್ರವಾರ 28ನೇ ತಾರೀಕು ಹುಣ್ಣಿಮೆ ಇರುತ್ತೆ, ಆ ದಿನ ಕೂಡ ಆಚರಣೆ ಮಾಡ್ಬೋದು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪೂಜಾ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು. ಹೋದ ವಾರ ಹಬ್ಬ ಮಾಡಿರೋವಂಥವ್ರು ಈ ಶುಕ್ರವಾರ ಸಂಪತ್ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಇದೇ ಶುಕ್ರವಾರ 28ನೇ ತಾರೀಕು ಹುಣ್ಣಿಮೆ ಕೂಡ ಇರುತ್ತೆ. ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ. ಹಿಂದಿನ ದಿನ ಗುರುವಾರ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವು ಪ್ರತಿದಿನ ಇಡುವಂಥ ಕಳಸಕ್ಕೇ ಒಂದು ಚಿನ್ನದ ಆಭರಣವನ್ನು ಹಾಕಿ, ಅಂದರೆ ಸರ ಆಗಿರ್ಬೋದು ಅಥವಾ ಕಳಸದ ಒಳಗಡೆ ಓಲೇನೋ ಉಂಗುರನೋ ತೊಳೆದ್ಬಿಟ್ಟು ಹಾಕ್ಬೋದು. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಒಂದೇ ಒಂದು ಶುಕ್ರವಾರ ಆದ್ರೂ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಸಾಲದಿಂದ ಮುಕ್ತಿ ಪಡಿಬಹುದು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸರಳವಾದ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿ. ಕಳಸ ಇಡಲ್ಲ ಅನ್ನೋರು ಫೋಟೋಗೇನೆ ಒಂದು ಚಿನ್ನದ ಆಭರಣನ ಇಟ್ಟು ಹೂವು ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಹಾಕಿ ಫೋಟೋ ಮುಂದೆ ಅಥವಾ ಕಳಸದ ಮುಂದೆ ಈ ರೀತಿ ಕುಬೇರ ರಂಗೋಲಿಯನ್ನು ಹಾಕಬೇಕು. ಇದು ತುಂಬಾ ವಿಶೇಷ. ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ಶಿವ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡಲಾಗತ್ತೆ. ಹಾಗಾಗಿ ಈ ಶುಕ್ರವಾರ ಯಾರೆಲ್ಲ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಈ ರೀತಿ ಸಿದ್ಧತೆ ಮಾಡಿಕೊಂಡು ಸರಳವಾಗಿ ಪೂಜೆ ಮಾಡಿ. ಈ ದಿನ ವಿಶೇಷವಾಗಿ ಈ ರೀತಿ ಕಳಸದ ಅಲಂಕಾರ ಅಥವಾ ಫೋಟೋ ಅಲಂಕಾರ ಎಲ್ಲ ಆದಮೇಲೆ, ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಗಣಪತಿ ವಿಗ್ರಹ, ಶಿವಲಿಂಗ, ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ ಎಲ್ಲನೂ ಕೂಡ ಇಟ್ಕೊಂಡು ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡಬೇಕು. ಶಿವಲಿಂಗ ಇಲ್ಲ ಅಂತ ಅನ್ನೋರು ಪರವಾಗಿಲ್ಲ, ಯಾವ ವಿಗ್ರಹಗಳಿದೆಯೋ ಅದನ್ನು ಇಟ್ಟು ಅಭಿಷೇಕ ಮಾಡಿ. ಯಾಕಂದರೆ ಹುಣ್ಣಿಮೆ ಅಲ್ವಾ, ಹಾಗಾಗಿ ತುಂಬ ಒಳ್ಳೆಯದು. ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಮನೆಯಲ್ಲಿರುವಂಥ ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಆದಮೇಲೆ ವಿಗ್ರಹಗಳನ್ನೆಲ್ಲ ತೊಳೆದು ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಬೇಕು. ಈ ದಿನ ವಿಶೇಷವಾಗಿ ಬಿಳಿ ಹೂಗಳು ಮತ್ತು ಕೆಂಪು ಹೂಗಳನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಕಳಸ ಅಥವಾ ಫೋಟೋ ಮುಂಭಾಗದಲ್ಲಿ ಕುಬೇರ ಯಂತ್ರ ರಂಗೋಲಿ ನೀವು ಹಾಕಿರ್ತೀರಲ್ಲ, ಅದ್ರ ಮೇಲೆ 2 ವೀಳ್ಯದೆಲೆ ಇಟ್ಟು ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಲಕ್ಷ್ಮೀ ನಾರಾಯಣರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಹಾಕಬೇಕು. ಲಕ್ಷ್ಮೀ ನಾರಾಯಣರ ಮುಂಭಾಗದಲ್ಲಿ ಶಿವಲಿಂಗ ಮತ್ತು ಗಣಪತಿ ಈ ರೀತಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಯಥಾಶಕ್ತಿ ನೈವೇದ್ಯ ಮಾಡಬಹುದು. ಸಿಹಿ ಪೊಂಗಲ್ಲು, ಸಿಹಿ ಅವಲಕ್ಕಿ ಮತ್ತು ಹಾಲಿನಿಂದ ಮಾಡಿದಂಥ ಸಿಹಿ ಪದಾರ್ಥ, ಪಾಯಸ, ಈ ಥರದ್ದೆಲ್ಲ ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಇನ್ನೂ ವಿಶೇಷ ಅಂದರೆ ಕೋಸಂಬರಿ ಮಾಡೋದು ತುಂಬ ಒಳ್ಳೆಯದು. ಇಷ್ಟೆಲ್ಲ ಪೂಜೆ ಸಿದ್ಧತೆ ಆದಮೇಲೆ ನೀವು ಕೂಡ ರೆಡಿಯಾಗಿ ಆದಷ್ಟು ಬೆಳಗ್ಗೆ 7 ಗಂಟೆ ಒಳಗಾಗಿ ಈ ಪೂಜೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ನೀವು ಕೂಡ ಚೆನ್ನಾಗಿರೋ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಚಿಕ್ಕದಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಯಥಾಶಕ್ತಿ ಶ್ರಾವಣ ಶುಕ್ರವಾರದ ದಿನ 3ನೇ ಶುಕ್ರವಾರ, ಶತಭಿಷ ನಕ್ಷತ್ರ, ಹುಣ್ಣಿಮೆ ತಿಥಿ, ಗಣೇಶ, ಲಕ್ಷ್ಮೀ ಕುಬೇರ, ಲಕ್ಷ್ಮೀನಾರಾಯಣ, ಶಿವ ಪಾರ್ವತಿಯ ಪೂಜೆ ಯಥಾಶಕ್ತಿ ಮಾಡ್ತಾ ಇದ್ದೀನಿ. ಈ ಶುಕ್ರವಾರದ ಸಂಪೂರ್ಣ ಪೂಜೆ ಫಲ ಸಿಗಲಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಮೊದಲು ಗಣಪತಿ ಮಂತ್ರ ಹೇಳ್ಕೊಳ್ಳಿ. ಗಣೇಶನಿಗೆ 21 ಗರಿಕೆನ ಹಾಕ್ತಾ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೋಬೇಕು. ಅದಾದಮೇಲೆ ಓಂ ನಮಃ ಶಿವಾಯ ಅಂತ 21 ಸಲ ಹೇಳ್ಕೊಳ್ಳಿ. ಬಿಲ್ವಪತ್ರೆ ಇದ್ದರೆ ಅದರಿಂದ ಅರ್ಚನೆ ಮಾಡ್ತಾ ಹೇಳ್ಬೋದು, ಅಥವಾ ವಿಭೂತಿಯಿಂದ ಅರ್ಚನೆ ಮಾಡ್ತಾ ಹೇಳ್ಬೋದು, ಇಲ್ಲ ಅಂದರೆ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ತಾ ಹೇಳ್ಕೊಬೋದು. ಆಮೇಲೆ ದುರ್ಗಾ ಮಂತ್ರ ಓಂ ದುಂ ದುರ್ಗಾಯೈ ನಮಃ ಅಂತ ಅದನ್ನು ಕೂಡ ಅಷ್ಟೇ 21 ಸಲ ಹೇಳಬೇಕು. ಅಥವಾ ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಕೂಡ 21 ಸಲ ಹೇಳ್ಕೊಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ಹೇಳ್ಕೊಳ್ಳಿ. ಆಗಲೂ ಕೂಡ ಅಷ್ಟೇ ನೀವು ಬಿಡಿ ಹೂವಿಂದ ಅರ್ಚನೆ ಮಾಡ್ತಾ ಹೇಳ್ಕೊಬೋದು. ಇಲ್ಲ ಅಂದರೆ ಕೈಯಲ್ಲಿ ಹೂವು ಅಕ್ಷತೆ ಹಿಡ್ಕೊಂಡು 21 ಸಲ ಆದಮೇಲೆ ಒಂದು ಸಲ ಆ ಹೂವನ್ನು ವಿಗ್ರಹಗಳ ಮೇಲೆ ಹಾಕಿದ್ರೆ ನಡೆಯುತ್ತೆ. ಅದಾದ ನಂತರ ಲಕ್ಷ್ಮೀ ಕುಬೇರ ಮಂತ್ರ, ಇದು ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಮಂತ್ರ ಅಂತೂ ತಪ್ಪದೆ 21 ಸಲ ಹೇಳಲೇಬೇಕು. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ಪುರಯ ನಮಃ. ಮಂತ್ರನ ಹೇಳ್ಕೊಳ್ಳೋದ್ರಿಂದ ಯಾವಾಗಲೂ ನಿಮ್ಮನೆ ಸಮೃದ್ಧಿಯಾಗಿರುತ್ತೆ. ಇದಾದಮೇಲೆ
ವಿಷ್ಣುವಿನ ಸ್ಮರಣೆ ಮಾಡಬೇಕು. ವಿಷ್ಣುವಿನ ಅಷ್ಟೋತ್ತರ ಅಥವಾ ವಿಷ್ಣುವಿನ ದ್ವಾದಶ ನಾಮಗಳು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಕೂಡ 21 ಸಲ ಹೇಳ್ಕೋಬೇಕು. ಅಷ್ಟೋತ್ತರ ಮಾಡೋದಾದರೆ 108 ಇರುತ್ತೆ. ನಿಮ್ಗೆ ಅಷ್ಟೋತ್ತರ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ವಿಷ್ಣುವಿನ ನಾಮವನ್ನು 21 ಸಲ ಹೇಳ್ಕೋಬೇಕು. ಆಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರ ಆಗಿರ್ಬೋದು ಅಥವಾ ಮಹಾಲಕ್ಷ್ಮಿ ಅಷ್ಟಕ ಆಗಿರ್ಬೋದು, ಇದನ್ನೆಲ್ಲ ಹೇಳ್ಕೋಬೇಕು. ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳ್ಕೊಂಡು ಮತ್ತು ಸ್ನೇಹಿತರೆ, ಇನ್ನೊಂದು ವಿಶೇಷ ಅಂತಂದರೆ ಈ ದಿನ ತುಂಬಾ ಸುಲಭವಾದಂಥ ಮಹಾಲಕ್ಷ್ಮಿಯ ಈ ಒಂದು ಚಿಕ್ಕ ಮಂತ್ರ ಏನು ಅಂದರೆ ಓಂ ಶ್ರೀಂ. ಇದನ್ನು ತಪ್ಪದೆ 108 ಸಲ ಈ ದಿನ ಜಪ ಮಾಡಲೇಬೇಕು. ಯಾಕೆಂದರೆ ಈ ಒಂದು ಮಂತ್ರನ ಹೇಳ್ಕೊಳ್ಳೋದ್ರಿಂದ ಹಣಕಾಸಿನಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮರಿದೆ ಈ ಒಂದು ಮಂತ್ರನ 108 ಸಲ ಜಪ ಮಾಡಲೇಬೇಕು. ಆನಂತರ ಕನಕದಾರ ಸ್ತೋತ್ರ ಅಂತೂ ತಪ್ಪದೆ ಓದಲೇಬೇಕು. ಇದಿಷ್ಟು ಆದಮೇಲೆ ನೈವೇದ್ಯವನ್ನು ಅರ್ಪಿಸಿ ಅದಾದ ನಂತರ ದೀಪಾರಾಧನೆ ಮಾಡಬೇಕು. ಈ ದಿನ ತುಂಬ ವಿಶೇಷ ಅಂದರೆ ನೀವು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಬಹುದು ಅಥವಾ ಬೆಲ್ಲದ ದೀಪಾರಾಧನೆ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ. ತುಂಬ ಒಳ್ಳೆಯದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ರಾವಣ ಮಾಸ ಆಗಿರೋದ್ರಿಂದ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಶಿವನಿಗೂ ಸಲ್ಲತ್ತೆ, ವಿಷ್ಣುವಿಗೂ ಸಲ್ಲತ್ತೆ. ಹಾಗಾಗಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ದೀಪಾರಾಧನೆ ಮಾಡಿ. ಇದೆಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಬೋದು. ಮತ್ತು ನಾನಿಲ್ಲಿ ತುಳಸಿ ದೀಪ ಹಚ್ಚೋದು, ಹೊಸ್ಲತ್ರ ದೀಪ ಹಚ್ಚೋದು ಅದನ್ನೆಲ್ಲ ಬಿಟ್ಟಿದ್ದೀನಿ. ಹಾಗಂತ ಅದೆಲ್ಲ ಮಾಡಬಾರ್ದು ಅಂತಲ್ಲ. ನಾವು ಯಾವಾಗಲೂ ಒಳಗಡೆ ದೇವರ ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ಹೊರಗಡೆ ತುಳಸಿ ದೀಪ ಹಚ್ಚಿ ಹೊಸ್ಲತ್ರ ದೀಪ ಹಚ್ಚಿ ಆನಂತರ ನಾವು ಒಳಗಡೆ ಈ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಈ ಶುಕ್ರವಾರದ ದಿನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ಹೊಸ್ಲತ್ರ ಮಣ್ಣಿನ ದೀಪಗಳನ್ನು ಹಚ್ಚಬೇಕು. ಹಾಗೆ ಈ ಒಂದು ಸಂಪತ್ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಈ ಶ್ರಾವಣ ಮಾಸದಲ್ಲಿ ನಿಮಗಿನ್ನು 2 ಶುಕ್ರವಾರ ಸಿಗುತ್ತೆ ಅಥವಾ ಅಮಾವಾಸ್ಯೆ ದಿನವೂ ಲೆಕ್ಕ ಹಾಕ್ಕೊಂಡ್ರೆ 3 ಶುಕ್ರವಾರ ಸಿಗುತ್ತೆ. 3 ವಾರ ಕೂಡ ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ಶುಕ್ರವಾರನೂ ಮಾಡಬಹುದು. ಈ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅನ್ನೋರು 4ನೇ ತಾರೀಕು ಅಷ್ಟಮಿನೂ ಇರುತ್ತೆ. ಅಂದರೆ ಆ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರುತ್ತೆ. ಅಷ್ಟಮಿ ತಿಥಿ ಹೆಣ್ಣು ದೇವತೆಯ ಪೂಜೆಗಳಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಮುಂದಿನ ಶುಕ್ರವಾರ ಕೂಡ ಮಾಡಬಹುದು ಅಥವಾ ಮುಂದಿನ ಶುಕ್ರವಾರನೂ ಮಾಡೋಕ್ಕಾಗಲಿಲ್ಲ ಅನ್ನೋರು ಅಮಾವಾಸ್ಯೆ ದಿನ ಕೂಡ ಮಾಡಬಹುದು. ನಾನು ಈಗಾಗಲೇ ಪೂಜೆ ಸಮಯ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸಾಧ್ಯವಾದಷ್ಟು ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅಂದರೆ ಬೆಳಗ್ಗೆ 9:30 ಒಳಗಾದ್ರೂ ಈ ಪೂಜೆಗಳನ್ನು ಮಾಡ್ಕೋಬೇಕು. ಯಾಕಂದರೆ ಬೆಳಗ್ಗೆ 9:50ಕ್ಕೆ ಹುಣ್ಣಿಮೆ ತಿಥಿ ಮುಗಿದೋಗುತ್ತೆ. ಹಾಗಾಗಿ 9:30 ಒಳಗಾದ್ರೂ ಈ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪಗಳನ್ನು ಹಚ್ಚಿ ಯಥಾಶಕ್ತಿ ಪೂಜೆ ಮಾಡಿದ್ರೆ ಸಾಕು. ಬೆಳಗ್ಗೆ ಸಂಜೆ 2 ಹೊತ್ತು ಮಂತ್ರ ಹೇಳಬೇಕು ಅಂತೇನಿಲ್ಲ. ನಿಮಗೆ ಸಾಧ್ಯವಾದರೆ ಸಂಜೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೋದು ಅಥವಾ ಮತ್ತೊಂದು ಸಲ ಕನಕದಾರ ಸ್ತೋತ್ರ ಕೂಡ ಓದ್ಬೋದು. ಸಂಜೆ ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ಈ ವಿಗ್ರಹಗಳನ್ನೆಲ್ಲ ನೀವು ಕದಲಿಸ್ಬೋದು. ಕಳಸನೂ ಕೂಡ ಕದಲಿಸಿ ಶನಿವಾರ ಬೆಳಗ್ಗೆ ಶ್ರಾವಣ ಶನಿವಾರ ಇರುತ್ತೆ. ಆಗ ಇದನ್ನೆಲ್ಲ ತೆಗೆದು ನೀವು ಏನು ಚಿನ್ನದ ಒಡವೆ ಹಾಕಿರ್ತೀರ ಅದನ್ನು ಕೂಡ ತೆಗೆದು ನೀವು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಆಮೇಲೆ ತೆಗೆದಿಡ್ಬೋದು. ಮತ್ತು ಶನಿವಾರದ ಮಾಮೂಲಿ ಪೂಜೆ ನೀವು ಹೇಗೆ ಮಾಡ್ತೀರೋ ಆ ರೀತಿ ಮಾಡ್ಬೋದು. ಇದೊಂದು ತುಂಬಾ ಸರಳವಾದಂಥ ಪೂಜೆ. ಯಾವುದಾದ್ರೂ ಒಂದು ಶುಕ್ರವಾರ ಮಾಡಬಹುದು. ಈ ಕಲಿಯುಗದಲ್ಲಿ ಹೋಮ ಹವನಕ್ಕಿಂತ ಮಂತ್ರ ಸ್ತೋತ್ರ ಪಾರಾಯಣಕ್ಕೇ ಮಹತ್ವ ಜಾಸ್ತಿ ಇರೋದ್ರಿಂದ ಇಂತಹ ವಿಶೇಷವಾದ ದಿನಗಳಲ್ಲಿ ಸ್ವಲ್ಪ ಸಮಯ ಕೊಟ್ಟು ಮಂತ್ರ ಸ್ತೋತ್ರ ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು. ಈ ದಿನ ಪೂರ್ತಿ ಓಂ ಶ್ರೀಂ ಅಂತ ನೀವು ಮನಸ್ಸಿನಲ್ಲೂ ಕೂಡ ಜಪ ಮಾಡ್ಕೊಳ್ಳಿ. ನೀವು ಬೇರೆ ಬೇರೆ ಆಲೋಚನೆಗಳನ್ನ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಶ್ರದ್ಧೆಯಿಂದ ಖುಷಿಯಿಂದ ಬೆಳಗ್ಗೆನೇ ಲಕ್ಷ್ಮೀ ಪೂಜೆ ಮಾಡಿದ್ದೀರಾ, ಕುಬೇರ ಪೂಜೆ ಮಾಡಿರ್ತೀರ. ಹಾಗಾಗಿ ಅದು ಸಂಪೂರ್ಣ ಫಲ ನಿಮಗೆ ಸಿಗಬೇಕಲ್ವ. ಆದಷ್ಟು ಒಳ್ಳೊಳ್ಳೆ ಆಲೋಚನೆಗಳು ಮಾಡಿ. ಈ ವರ್ಷ ನೀವು ಏನೆಲ್ಲ ಅಂದ್ಕೊಂಡಿದ್ದೀರೋ ಆ ಕೆಲಸಗಳ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಬೇಕಾಗಿರುವಂಥ ಅನುಕೂಲಗಳು, ದುಡ್ಡಿನ ವ್ಯವಸ್ಥೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿ. ಅದನ್ನೆಲ್ಲ ಮನಸ್ಸಲ್ಲೇ ಆ ದೇವಿ ಹತ್ರ ಮಾತಾಡ್ಕೊಳ್ಳೋದು ಮತ್ತು ಈ ಒಂದು ಚಿಕ್ಕ ಮಂತ್ರ ಜಪ ಮಾಡೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಲಕ್ಷ್ಮಿ ಅಂದ ತಕ್ಷಣ ನಾವು ಬರೀ ದುಡ್ಡು ಅಂತ ಯೋಚನೆ ಮಾಡಬಾರ್ದು. ನಮ್ಮ ಲಕ್ಷ್ಯ ಅಂತ ನಾವು ತಿಳ್ಕೊಬೇಕು. ಅಂದರೆ ನಮ್ಮ ಗಮನ, ನಮ್ಮ ಕೆಲಸ, ನಮ್ಮ ದಾರಿ ಯಾವ ಕಡೆ ಇದೆ, ನಮ್ಮ ಗುರಿ ಯಾವ ಕಡೆ ಇದೆ ಅದನ್ನು ನಾವು ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊಳ್ಳೋದ್ರಿಂದ, ಕೆಲಸ ಮಾಡೋದ್ರಿಂದ ಅದಕ್ಕೆ ತಕ್ಕಂಥ ಅನುಕೂಲ ದೇವರು ಮಾಡಿಕೊಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ದೇವ್ರಿಗಿಟ್ಟಿರುವಂಥ ಮಡ್ಲಕ್ಕಿ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳಿದ್ದೀರಾ. ಮಡ್ಲಕ್ಕಿಯನ್ನು ಮನೇಲಿ ನೀವೇ ಉಪಯೋಗಿಸ್ಕೋಬೋದು ಅಥವಾ ದೇವಸ್ಥಾನಕ್ಕೂ ಕೂಡ ತೊಗೊಂಡು ಹೋಗಿ ಕೊಡ್ಬೋದು. ಕೊಡೋದಾದರೆ ಈ ಶುಕ್ರವಾರ ಕೊಡಿ, ತುಂಬ ಒಳ್ಳೆಯದು. ಅಥವಾ ಮುಂದಿನ ಶುಕ್ರವಾರ ಕೂಡ ಕೊಡ್ಬೋದು. ನೀವೇ ಮನೇಲಿ ಉಪಯೋಗಿಸ್ಕೊಳ್ಳೋದಾದರೆ ಅದರಿಂದ ಏನಾದರೂ ಸಿಹಿ ಪದಾರ್ಥನ ಮಾಡಿ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಿನ್ಬೋದು, ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಸ್ನೇಹಿತರೆ, ಒಂದು ಉಪಯೋಗಕರವಾದಂಥ ಮಾಹಿತಿ, ಸರಳವಾದ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?